ಹುಟ್ಟಿದ ಮಗು ನಿಮ್ಮೆಲ್ರಿಗೂ ಅನ್ಯಾಯ ಮಾಡಿ ಹೊರಟೋಯ್ತು. ಹುಟ್ಟಿದಾಗೆ ಅದರ ಆಯುಸ್ ಕೂಡ ಮುಗ್ದೋಯ್ತು. ಹಾಗಾಗೋದಕ್ಕೆ ಅವಕಾಶ ಇಲ್ಲ. ಯಾವುದೇ ಪರಿಸ್ಥಿತಿಲೂ ಹಾಗಾಗೋದಕ್ಕೆ ಅವಕಾಶ ಇಲ್ಲ. ನನ್ನ ಮೊಮ್ಮಗಳು ಸತ್ತಿಲ್ಲ. ನೀವೇನೋ ತಪ್ಪಾಗಿ ಹೇಳ್ತಿದ್ದೀರಾ. ನಾನ್ ಯಾಕೆ ಆ ಥರ ಹೇಳಿ ನಿಮ್ಗೆ? ನೋಡಮ್ಮ, ನಮ್ಮ ಮೊಮ್ಮಗಳು ಅಮ್ಮನವ್ರ ಅಂಶ, ಹಾಗಾಗ್ಬಾರ್ದಮ್ಮ. ತಾಯಿನ ಮಗುನ ಕ್ಷೇಮಕ್ಕೆ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂದ್ರಲ್ವಾ, ಮತ್ ಯಾಕೆ ಹೀಗ್ ಮಾಡಿದ್ರಿ? ನಾನೇನ್ ಬೇಕು ಅಂತ ಮಾಡಿಲ್ಲ ಅಲ್ವಾ ರೀ. ಯಾರ ಹಣೆ ಬರದಲ್ಲಿ ಏನಿರುತ್ತೋ ಅದೇ ನಡೆಯುತ್ತೆ. ಒಂದ್ಸರಿ ಮಗುನ್ ತೋರಿಸಿ, ಮಗುನ ಬೇರೆ ಜಾಗ ಕರ್ಕೊಂಡು ಹೋಗಿ ಬದುಕಿಸ್ಕೋತೀವಿ. ಪೋಸ್ಟ್ ಮಾರ್ಟಮ್ ಕಳ್ಸ್ಕೊಟ್ಟಿದೀವಿ, ನೋಡ್ತೀವಿ ಅಂದ್ರೆ ಹೋಗಿ. ಬೇಡ ಬೇಡ, ಅಂತ ಸ್ಥಿತಿಲಿ ನಾನ್ ನನ್ನ ಮೊಮ್ಮಗಳನ್ನ ನೋಡಕ್ಕಾಗಲ್ಲ. ಹಾಗ್ ನೋಡಿ ತಡ್ಕೊಳಕ್ಕೂ ಆಗಲ್ಲ. ನನ್ನಿಂದ ಆಗಲ್ಲ, ನನ್ನಿಂದ ಆಗಲ್ಲ. ನಾನಷ್ಟು ಕನಸು ಕಂಡಿದ್ದು ಈ ರೀತಿಯಲ್ಲಿ ನೋಡ್ಬೇಕು ಅಂತ ಅಲ್ಲ. ನಾನು ಅಷ್ಟು ಆಸೆ ಬೆಳೆಸ್ಕೊಂಡಿದ್ದು ಪ್ರಾಣ ಇಲ್ದಿರೋ ಹಸುಗುಸನ್ನ ನೋಡೋದಕ್ಕಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಇನ್ನು ಉಳ್ದಿರೋ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡೋಣ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಇದಕ್ಕೆಲ್ಲ ಕಾರಣ ನೀನೇ ನೀನೇ. ನೀನಿಂಥ ಜಾಗಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ಹೀಗೆಲ್ಲ ಆಗಿದ್ದು. ಮೊದ್ಲಿಂದಾನು ನಾನು ಹೇಳ್ತಾನೆ ಇದ್ದೆ, ಅವಳಿಗೆ ಯೂಟ್ರಸ್ ಪ್ರಾಬ್ಲಮ್ ಇದೆ ಅಂತ, ಮಗುನ್ ಹೇರ್ಬಾರ್ದು ಅಂತ. ಅಷ್ಟಕ್ಕೂ ನೀವು ನನ್ನ ಮಾತು ಕೇಳಿದ್ರಾ? ಕೇಳಿದ್ರಾ ಕೇಳಿದ್ರಾ ಕೇಳಿದ್ರಾ? ಜಾತಕದ ಮೇಲೆ ನಿಮಗಿರೋ ಅತಿ ಹುಚ್ಚಿಂದಾನೆ ಹೀಗಾಗಿದ್ದು. ಯಾವಾಗ ನೋಡಿದ್ರು ಜಾತಕ 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 ಅಂತ ಮಾತಾಡ್ತಿದ್ರಿ. ಆ ಹುಚ್ಚಿಂದಾನೆ ಮಗುನ ಬಲಿ ಕೊಟ್ರಿ. ನಡೆದಿದ್ದಕ್ಕೆ ಕಾರಣ ನೀವು. ನೋಡಿದ್ರಾ ಹೇಗೆ ಅರ್ಥ ಇಲ್ದೇ ಇರೋ ಹಾಗೆ ಮಾತಾಡ್ತಾ ಇದ್ದಾಳೆ? ತನ್ನ ತಪ್ಪು ಏನೂ ಇಲ್ಲ ಅಂತ ನಿರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳಮ್ಮ. ಏಯ್, ದೇವ್ರು ಅವನಿಗೆ ಅರ್ಧ ಅನ್ಯಾಯ ಮಾಡಿ ಅವನಿನ ಬದುಕಿಸಿ ಅರ್ಧ ಅನ್ಯಾಯ ಮಾಡಿದಾನೆ. ಆದ್ರೆ ಅವನಿದು ನನ್ನಂತ ಜಾತಕ ಅಲ್ಲ ಅಲ್ವಾ? ಇವಾಗ ಏನ್ ಮಾಡು ಅಂತ್ಯಾ? ಅವಳನ್ ಕೂಡ ಸಾಯಿಸು ಅಂತ್ಯಾ? ಅಷ್ಟಕ್ಕೂ ನಿಮ್ ಜಾತಕದಿಂದಾನೆ ಚಿಕ್ಕನ್ನಲ್ಲಿ ನಮ್ಮ ಅಪ್ಪ ಅಮ್ಮನ್ ಕಳ್ಕೊಂಡ್ವಿ. ಇವಾಗ ನೋಡಿದ್ರೆ ಹೀಗಾಯ್ತು. ಮಗು ಹೋಗಿದ್ದು ನನಗೂ ನೋವಾಗ್ತಿದೆ. ಅವನಿಗೆ ವಿಷಯ ಗೊತ್ತಾದ್ರೆ ಅಷ್ಟಕ್ಕೂ ಅವನಿ ಇನ್ನೆಷ್ಟು ನೋವು ಪಡ್ತಾಳೋ ಏನೋ. ಈ ವಿಷಯ ನಮ್ಮ ಮಗನ್ ಗೊತ್ತಾದ್ರೆ ಅವನು ಎಷ್ಟು ಹೇಳ್ತಾನೋ ಏನೋ. ಅಕ್ಕ ತಂಗಿ ಸೇರಿ ನಮ್ಮನ್ನ ನಾಶ ಮಾಡ್ಬಿಟ್ರಿ. ಶ್ರೀಕರ್ ಇಷ್ಟೊತ್ತಿಗೆ ಬರ್ತಾ ಇರ್ತಾನೆ. ಹೇಳಿ ಮೇಡಮ್. ಶೇಕ್ ಹ್ಯಾಂಡ್ ಕೊಡು ಮೊದಲು. ಗುಡ್ ಜಾಬ್. ಥ್ಯಾಂಕ್ ಯು ಮೇಡಮ್. ಅಷ್ಟು ಚಕ್ಕ ಅಂತ ಹೇಗೆ ಮಾಡಿ ಮುಗಿಸ್ದೆ? ಸರಿಯಾಗಿ ಅವನಿ ಡೆಲಿವರಿ ಆದ ಸಮಯದಲ್ಲೇ ಹಾಸ್ಪಿಟಲಲ್ಲೇ ಇನ್ನೊಂದು ಕೇಸಲ್ಲಿ ಹುಟ್ಟಿರೋ ಮಗು ಸತ್ತೋಗಿತ್ತು. ಆ ಮಗುನ್ ತಗೊಂಡು ಬಂದು ಅವನಿ ಪಕ್ಕ ಇಟ್ಬಿಟ್ಟೆ. ಇವಾಗ ವೇದವತಿ ಅವರು ಮಗುನ ನೋಡ್ತೀವಿ ಅಂತ ಕೇಳಿದ್ರು ಆ ಮಗುನ ಮಾರ್ಚರಿಂದ ಹೊರಗಡೆ ತೆಗೆದು ಅವ್ರನ್ನ ಕರೆದು ತೋರಿಸ್ಬೋದು. ಅದಕ್ಕೆ ನಮ್ಮ ಡಾಕ್ಟರ್ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಕ್ಕೆ ಎಲ್ಲರೂ ನಂಬಿಟ್ರು. ಸತ್ತೋಗಿರೋದು ಅವನಿ ಮಗುನೇ ಅಂತಾನೆ ಅನ್ಕೊಂಡ್ಬಿಟ್ರು. ನೀವು ಹೇಳ್ದಾಗೇನೆ ಅವನಿಗೆ ಸಂತಾನ ಇಲ್ದಿರೋ ಹಾಗೆ ಮಾಡಿದ್ದೀನಿ.
ನೀವು ಹೇಳಿರೋ ಮತ್ತೊಂದು ವಿಷಯ ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಡಾಕ್ಟರ್ ಮುಖಾಂತರ ಹೇಳಿಸ್ತೀನಿ. ಆವಾಗ ತಪ್ಪೆಲ್ಲ ಆ ಅಕ್ಕ ತಂಗಿ ಮೇಲೆ ಹೋಗುತ್ತೆ. ನಿಮ್ಮ ಮೇಲಾಗ್ಲಿ ನಮ್ಮ ಮೇಲಾಗ್ಲಿ ನಿಜವಾಗ್ಲೂ ಬರಲ್ಲ. ಇನ್ನು ನೀವು ರಿಲ್ಯಾಕ್ಸ್ ಆಗಿರ್ಬೋದು. ನಿಮ್ ಡಾಕ್ಟರ್ ಒಪ್ಕೊಳ್ಳಲ್ವೇನೋ ಅಂತ ಅನ್ಕೊಂಡಿದ್ದೆ. ನೀವು ಕೊಟ್ಟಿರೋ ದುಡ್ಡು ನೋಡಿದ್ಮೇಲೆ ಆ, ಅವನಿ ಮಗು ಹೇಗಿದೆ ಇವಾಗ? ಏನಿದೆ ಮೇಡಮ್, ಆ ಮಗು ಪ್ರಾಣ ಕೂಡ ನೀವು ಹೇಳಿದ ರೀತಿಲೇ ಕಳಿಸ್ಕೊಟ್ಟಾಯ್ತು. ಮಗುನ ಬದಲಾಯಿಸಿದ ತಕ್ಷಣನೇ ಅವನಿಗೆ ಹುಟ್ಟಿರೋ ಮಗುನ ಹೊರಗಡೆ ತಗೊಂಡು ಹೋಗಿ ಪರಲೋಕಕ್ಕೆ ಕಳಿಸ್ಕೊಟ್ಬಿಟ್ಟೆ. ವೆರಿ ಗುಡ್. ನಾವು ಮಾತಾಡ್ಕೊಂಡಿರೋ ಪೇಮೆಂಟ್ಗಿಂತ ಜಾಸ್ತಿನೇ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ನಾವು ಹೀಗೆ ರಹಸ್ಯವಾಗಿ ಮಾತಾಡ್ಕೊಳ್ಳೋದನ್ನ ಯಾರು ನೋಡಬಾರ್ದು. ನಾನು ಹೋಗ್ತೀನಿ. ಸರಿ, ಹಾ ಹೋಗು. ಓಕೆ. ಎಲ್ಲ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೆ. ಹಾಗಿದ್ರೆ ಏನು ಕೇಳ್ದೇ ಇರೋ ಹಾಗೆ ನೋಡ್ದೇ ಇರೋ ಹಾಗೆ ಮರ್ತ್ ಹೋಗು. ಮಿಸ್ ಆಗಿ ಕೂಡ ಈ ವಿಷಯ ಹೊರಗಡೆ ಬರಬಾರ್ದು. ಅವನಿ ಮಗುನ ಹೆರಬಾರ್ದು, ಅವನಿ ಒಂದ್ ವೇಳೆ ಮಗುನ ಹೆತ್ರೆ ಕಾಣಿಸ್ಬಾರ್ದು ಅಂತ ನೀನು ಹೇಳಿದಾಗ ಏನ್ ಮಾಡಕ್ ಹೊರಟಿದ್ಯಾನೋ ಅಂತ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಸ್ಕೆಚ್ ಹಾಕ್ತೀಯ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಊಹೆ ಮಾಡಿದ್ಕಿಂತ 100 ಪಟ್ಟು ನೀನು ಕ್ರಿಮಿನಲ್ ಆಗೇ ಇದೆಯಾ. ಆದರೂ ಇದನ್ನೆಲ್ಲ ಅಷ್ಟು ಶಾರ್ಪಾಗಿ ಹೇಗೆ ಮ್ಯಾನೇಜ್ ಮಾಡಿದೆ? ಸುಜಾತ ಅವನಿನ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿದ್ಮೇಲೆ ನರ್ಸ್ ಮುಖಾಂತರ ಎಲ್ಲಾನು ಮಾಡಿಸ್ದೆ. ಡಾಕ್ಟರ್ನು ಸೇರಿಸಿ ಎಲ್ಲಾನು ಕೊಂಡ್ಕೊಂಡೆ. ಇನ್ನು ಅವನಿ ಮಗು ನಮ್ಮನೆಗೆ ಮಹಾರಾಣಿ ಆಗೋದಿಲ್ಲ. ಆ ಅದ್ಭುತ ಜಾತಕದೊಳ ಜಾತಕ ಗಾಳಿಲಿ ಬೆರ್ತೋಯ್ತು.
ಮಗುನ ಆ ರೀತಿಯಲ್ಲಿ ಬಿಟ್ಟು ಬರಬೇಕಾಗಿ ಬಂತು. ಆ ಕಂದನ್ನ ನನ್ನಿಂದ ಆ ದೇವರೇ ಕಾಪಾಡ್ದ ಅಂತ ಅನ್ಸುತ್ತೆ. ನಾನೇನಾದ್ರೂ ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರು ಬಲಿಯಾಗೋಗ್ತಿದ್ದೆ. ಮಗು ಬದುಕಿದೆ ಅಂತ ಹೇಳಿದ್ರೆ ನಿಹಾರಿಕಾ ದುಡ್ಡು ಕೊಡಲ್ಲ ಅಂತ ಹಾಗೆ ಸುಳ್ಳು ಹೇಳಿದೆ. ಈ ವಿಷಯ ನಿಹಾರಿಕಾಗೆ ಯಾವತ್ತೂ ಗೊತ್ತಾಗಬಾರ್ದು. ಆ ಮಗುನ ಮಕ್ಕಳಿಲ್ದಿರೋರು ಯಾರಾದರೂ ಬೆಳೆಸ್ತಾರೆ. ನಡೆದಿದ್ದೆಲ್ಲ ನಿಜ ಅಂತ ನಂಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ಹೌದು ಕೃಷ್ಣ, ನನಗಂತೂ ಇದೆಲ್ಲ ಒಂದು ಕೆಟ್ಟ ಕನಸಿನ ಥರ ಇದೆ. ಈ ನಿಜ ತುಂಬ ಭಯಂಕರವಾಗಿದೆ. ಅವನಿಗೆ ಗೊತ್ತಾದ್ರೆ ತಡ್ಕೋತಾಳ? ಆ ಕರಳು ತಡ್ಕೊಳತ್ತಾ ಅಂತ ನನಗೂ ಅನುಮಾನ ಇದೆ ಕಣು. ಅವನಿಗೆ ಪ್ರಜ್ಞೆ ಬಂದಿದೆ, ನೀವೆಲ್ಲರೂ ಹೋಗಿ ನೋಡ್ಬೋದು. ಅಮ್ಮ, ಈ ಸಮಯದಲ್ಲಿ ಅವನಿಗೆ ನಿಜ ಹೇಳೋದು ಒಳ್ಳೇದಾ ಅಥವಾ ಏನೋ ಒಂದು ಹೇಳಿ ಮನೆ ಕರ್ಕೊಂಡು ಹೋಗಿ ಆಮೇಲೆ ನಿಧಾನಕ್ಕೆ ಹೇಳೋದು ಒಳ್ಳೇದಾ? ನೀವೇ ಯೋಚನೆ ಮಾಡಿ ಅಮ್ಮ. ಸತ್ಯನ ಇನ್ನೂ ಬಚ್ಚಿಡೋ ಪರಿಸ್ಥಿತಿಲಿ ಇಲ್ಲ ಕೃಷ್ಣ. ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಹೇಳೋದೇ ಒಳ್ಳೇದು. ಹೌದೌದು, ನೀನು ಹೇಳೋದು ನಿಜಾನೇ. ಅವನಿ ಎಷ್ಟೋ ಕಷ್ಟನ್ನ ಎದುರಿಸಿ ನಿಂತಿರೋದ್ರಿಂದ ಈ ನಿಜನ ಕೂಡ ಧೈರ್ಯ ಮಾಡಿ ತಡ್ಕೋತಾಳೆ. ನನ್ನ ತಂಗಿ ಮಗುನ್ ಕಳ್ಕೊಂಡಿರೋದಕ್ಕೆ ನಿಮಗ್ ತುಂಬಾ ಸಂತೋಷ ಆಗ್ತಿದೆ ಅಲ್ವಾ? ಅದೇನು ಈ ಥರ ಹೇಳ್ತಾ ಇದೆಯಾ? ಗೋಮುಖ ವ್ಯಾಘ್ರದ ಹಾಗೆ ನೀವು ವರ್ತಿಸ್ತಿರೋ ರೀತಿನ ಆವಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಈ ಸಮಯದಲ್ಲಿ ನನ್ನ ಮೇಲೆ ರೇಗಾಡೋ ಅವಶ್ಯಕತೆ ಇದೆಯಾ ಸುಜಾತ? ಈ ಡಿಸ್ಕಷನ್ ಎಲ್ಲ ಏನು? ಹಾಸ್ಪಿಟಲ್ ಅಲ್ಲಿ ಕಿರ್ಚಾಡ್ಬಾರ್ದು. ಮೊದಲು ಅವನಿ ಹತ್ರ ಹೋಗೋಣ ನಡೀರಿ. ಆಗೋಯ್ತು ಅವನಿ, ನೀನ್ ಕನ್ಸ್ಕೊಂಡ ಜೀವನ ಸರ್ವನಾಶ ಆಗೋಯ್ತು. ನಾನೇ ಮಾಡಿದ್ದು. ಅತ್ತೆ, ಹೇಗಿದ್ದಾಳೆ ನಿಮ್ಮ ಮೊಮ್ಮಗಳು? ಸಿದ್ದೇಶ್ವರ ಸ್ವಾಮಿ ಅವ್ರು ಹೇಳ್ದ ಹಾಗೆ ಅದೇ ಸಮಯದಲ್ಲಿ ಅದೇ ಗಳಿಗೆನಲ್ಲಿ ಹುಟ್ಟಿದಾಳೆ ಅಲ್ವಾ? ನಿಮ್ಮಂತ ಜಾತಕದಲ್ಲಿ ಹುಟ್ಟಿದಾಳೆ. ಇನ್ನು ನಿಮ್ಮ ಚಿಂತೆ ಎಲ್ಲ ದೂರ ಆದ ಹಾಗೆ ಮೊಮ್ಮಗಳನ್ನ ಗರ್ವದಿಂದ ಹಳ್ಳಿಗೆ ಕರ್ಕೊಂಡು ಹೋಗಿ ತೋರಿಸ್ಬೋದು. ಮೊಮ್ಮಗಳನ್ನ ಎತ್ಕೊಂಡ್ರ, ಅವಳನ್ನ ಅಪ್ಕೊಂಡ್ರ, ಆಸೆ ತೀರೋ ಅಷ್ಟು ಮುದ್ದಾಡಿದ್ರ? ನನ್ನ ಮಗಳನ್ನ ನಾನೀಗ ನೋಡ್ಬೋದಾ? ಪುಟ್ಟ, ನನ್ನ ಮಗಳು ತೊಟ್ಲಲ್ಲಿ ಯಾಕಿಲ್ಲ? ನನ್ನ ಮಗಳು ಎಲ್ಲಿದ್ದಾಳಕ್ಕ? ಡಾಕ್ಟರ್ ಹತ್ರ ಇದ್ದಾಳಾ? ಹಾಗಿದ್ರೆ ಕರ್ಕೊಂಡು ಬರೋದಕ್ಕೆ ಹೇಳು. ಆದ್ರೂ ಅವ್ರ ಹತ್ರ ಯಾಕಿರತ್ತೆ? ಇದ್ರೆ ತಾಯಿ ಹತ್ರ ಇರ್ಬೇಕು, ಇಲ್ಲ ನಿಮ್ಮ ಹತ್ರ ಇರ್ಬೇಕು. ಮತ್ತೆ ನನ್ನ ಮಗು ಕಾಣಿಸ್ತಿಲ್ವಲ್ಲ, ಏನಾದ್ಲು? ಯಾಕೆ ಮಾತಾಡ್ತಾ ಇಲ್ಲ? ಯಾಕೆಲ್ರೂ ಮೌನವಾಗಿದ್ದೀರಾ? ಏನಾಯ್ತು?
ಯಾಕೆ ನಿಮ್ಮಲ್ಲಿ ಸಂತೋಷ ಕಾಣಿಸ್ತಾನೆ ಇಲ್ಲ? ನಂಗೆ ಪ್ರಜ್ಞೆ ಬರೋ ಅಷ್ಟರಲ್ಲಿ ನನ್ನ ಮಗು ಈ ತೊಟ್ಲಲ್ಲಿ ಆಡ್ತಾ ಇರ್ಬೇಕಿತ್ತು ಅಲ್ವಾ? ನನ್ನ ಮಗು ಕೂಗು ಅಳು ನಗು ನನಗೆ ಕೇಳಿಸ್ಬೇಕಿತ್ತಲ್ವಾ? ಎಲ್ಲರೂ ಸೇರಿ ನನಗೆ ಆಟ ಆಡಿಸ್ತಾ ಇದ್ದೀರಾ? ಇನ್ ಸಾಕು, ಬೇಗ ನನ್ನ ಮಗಳನ್ನ, ನನ್ನ ಮುದ್ದು ಕಂದನ್ನ ನನಗೆ ತೋರಿಸ್ಬಿಡಿ. ಅವಳನ್ನ ಅಪ್ಕೋಬೇಕು, ಮುದ್ದಾಡ್ಬೇಕು. ಬೇಗ ಕರ್ಕೊಂಡು ಬನ್ನಿ. ಎಲ್ಲಿಂದ ಅಂತ ತಗೊಂಡ್ ಬರೋದು? ಏನಂದ್ರಿ? ನಿನಗೂ ನಿಮ್ಮ ಅಕ್ಕನಿಗೂ ಇಷ್ಟ ಆದ ಹಾಗೆ ನಡೀತಲ್ವಾ? ಇಬ್ರು ಸಂತೋಷ ಪಡಿ. ಅತ್ತೆ ಏನ್ ಹೇಳ್ತಾ ಇದ್ದಾರಕ್ಕ? ನಿಮ್ಮ ಅಕ್ಕ ಬಯಸ್ದಾಗೆ ನಡೀತು. ನಿಮ್ಮ ಅಕ್ಕ ಗೆದ್ಬಿಟ್ಲಮ್ಮ. ನಮ್ಮ ಮೇಲೆ ಗೆಲುವನ್ನ ಸಾಧಿಸ್ಬಿಟ್ಲು. ನಿಮ್ಮಪ್ಪ ಅಮ್ಮನ ಸಾವಿಗೆ ಕಾರಣ ನಾವೇ ಅಂತ ಮೊದಲಿಂದಾನು ನಮ್ಮ ಕುಟುಂಬದ ಮೇಲೆ ದ್ವೇಷ ಪ್ರತೀಕಾರ ತೀರಿಸ್ಕೋತಾನೆ ಇದ್ದಾಳೆ. ಇಷ್ಟು ದಿನಕ್ಕೆ ಆ ಬೆಂಕಿನ ಆರಿಸ್ಕೊಂಡ್ಲು. ನಮ್ಮ ಎದೆಗೆ ಬೆಂಕಿ ಹಚ್ಬಿಟ್ಲು. ನಾವೆಷ್ಟೋ ಆಸೆ ಇಟ್ಕೊಂಡಿದ್ದೆ ನಮ್ಮ ಮೊಮ್ಮಗಳು ಪ್ರಾಣ ಇಲ್ದ ಗೊಂಬೆ ಹಾಗೆ ಈ ಭೂಮಿ ಮೇಲೆ ಬಂದ್ಲು. ಪ್ರಾಣ ಇಲ್ದಿರೋ ಗೊಂಬೆ ತರ ಬರೋದಂದ್ರೇನು? ನಡೆದಿರೋ ವಿಷಾದನ ಅತ್ತೆ ಮಾವ ನಿನ್ನ ಹತ್ರ ಓಪನ್ ಆಗಿ ಹೇಳ್ತಾ ಇಲ್ಲ ಅವನಿ. ಅದನ್ನ ನಾನು ಹೇಳ್ತೀನಿ. ನಿನಗೆ ಮಗು ಹುಟ್ಟಿತು, ಆದರೆ ತಕ್ಷಣ ಸತ್ತೋಯ್ತು. ಹೌದು ಅವನಿ, ನಿನ್ನ ಮಗುಗೆ ಆಗಲೇ ಆಯಸ್ಸು ಮುಗ್ದೋಯ್ತು. ಎಲ್ರಿಗೂ ಅನ್ಯಾಯ ಮಾಡಿ ಹೊರಟೋಯ್ತು. ನನ್ನಂತ ಜಾತಕ ಇರೋ ವಾರಸ್ದಾರಳು ನನ್ನ ಮನೆಗೆ ಕಾಲಿಡೋಕ್ ಮುಂಚೆನೆ ಸ್ಮಶಾನಕ್ಕೆ ಹೊರಟೋದ್ಲು. ನಮ್ಮ ಮನೆಯಲ್ಲಿ ದೀಪ ಹಚ್ಬೇಕಾದ ನಮ್ಮ ಮೊಮ್ಮಗಳಿಗೆ ನಾವೇ ದೀಪ ಹಚ್ಬೇಕಾಗಿ ಬಂತು. ಇವರೆಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ. ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಹೇಳಿದ್ದು ನಿಜ ಅಲ್ಲ, ಸುಳ್ಳು. ನಿಜವಾಗ್ಲೂ ಸುಳ್ಳು. ನೀನ್ ನಿಜ ಹೇಳಕ್ಕ? ನಿಜ ಅವನಿ, ನಿನ್ ಮಗಳು ಸತ್ತು ಹೋದ್ಲು. ಸತ್ತೋದ್ಲ? ನೀವು ತಗೊಂಡ ನಿರ್ಧಾರದಿಂದಾನೇ ಸತ್ತು ಹೋಗಿದ್ದು. ಮಗುನ ಹಾಗೆ ನೋಡೋ ಧೈರ್ಯ ಮಾಡೋಕ್ಕಾಗದೆ ಮಗುನ ನಾವು ನೋಡೋದಕ್ಕೆ ಕೂಡ ಹೋಗ್ಲಿಲ್ಲ. ಹಾಗೆ ನೋಡ್ಬೇಕು ಅಂತ ನಾವು ಅನ್ಕೊಳ್ಳಿಲ್ವಲ್ಲಮ್ಮ. ನಾವು ಏನೇನೋ ಊಹಿಸ್ಕೊಂಡಿದ್ವಿ. ಪ್ರತಿಯೊಂದು ನಮ್ಮ ಆಸೆಗೆ ವಿರುದ್ಧವಾಗೇ ನಡೆದೋಯ್ತು. ನಿನ್ನ ಮಗಳು ಸತ್ತೋಗ್ತಾಳೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ ಅವನಿ.